ಅದಕ್ಕೆ 7ನೇ ತಾರೀಕಿಗೆ ಆ ಮೂರ್ತಿಯನ್ನು ಅಲ್ಲಿ ಬಸವೇಶ್ವರ ಸರ್ಕಲ್ನಿಂದ ಓಲೆ ಮಠದವರೆಗೆ ಭವ್ಯ ಮೆರವಣಿಗೆಯೊಂದಿಗೆ ಎಲ್ಲ ತಾಯಂದಿರಿಗೆ ಮೊನ್ನೆ ಹೆಂಗೆ ಮೆರವಣಿಗೆ ಮಾಡಿ ಇದು ಮಾಡಿದೇವಲ್ಲ ಹಂಗೆ ಏನರ ವಚನದ ಪುಸ್ತಕರ ತಲೆ ಮ್ಯಾಗಿಟ್ಟ ಎಲ್ಲ ತಾಯಂದಿರ ತಲೆ ಮೇಲೆ ವಚನದ ಪುಸ್ತಕವನ್ನು ಇಟ್ಟ ಅದು ಯಾವ ಪುಸ್ತಕಗಳನ್ನು ತಯಾರು ಮಾಡೋಣ ಅಂತಂದ್ರೆ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳು ಬರೆದಿರ್ತಕ್ಕಂಥ ಗ್ರಂಥಗಳನ್ನೇ ಎಲ್ಲ ತಾಯಂದಿರ ತಲೆ ಮೇಲೆ ಇಟ್ಟು ಗುರುಗಳ ಸ್ವಾಗತವನ್ನು ಮಠದ ಮಾಡ್ಕೊತ ಬರೋಣ ಅಂತಕ್ಕಂಥ ಮಾತೇಳಿ ಇಲ್ಲಿ ಕಾರ್ಯಕ್ರಮ ಮೆರವಣಿಗೆ ಮಾಡ್ಕೊಂಡು ಬಂದ ಅವಾಗ ಹಲವಾರು ಮಠಾಧೀಶರನ್ನ ಆಮಂತ್ರಣವನ್ನು ಕೊಟ್ಟ ಗದಗಿನ ಜಗದ್ಗುರುಗಳನ್ನ ಮತ್ತು ಇಲ್ಲಿರುವಂಥ ಎಲ್ಲ ಮಠಾಧೀಶರಿಗೆ ಆಮಂತ್ರಣವನ್ನು ಕೊಟ್ಟ ಒಂದು ಸಭೆಯನ್ನು ಮಾಡಿ ಧರ್ಮ ಸಭೆಯನ್ನು ಮಾಡಿ ಆಮೇಲೆ ಎಲ್ಲ ಕಾರ್ಯಕ್ರಮ ಮುಗಿಸಿ ಪ್ರಸಾದ ಒಂದು ಮಹಾಪ್ರಸಾದವನ್ನು ಮಾಡಿಸಿ ಆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಕಾರ್ಯಕ್ರಮವನ್ನು ನಾವು ನೀವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತೆ ನೋಡ್ರಿ. ನಿನ್ನೆ ಇಲ್ಲೇ ಒಂದು ಭಜಂತ್ರಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ನಾನು ಪ್ರದೀಪ್ ಮಹಾರಾಜ್ ನಮ್ಮ ಗುಡಿ ಅಲ್ಲಿ ಹೋಗಿ ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ನುಲಿ ಚಂದಯ್ಯ ಶರಣರ ಬಗ್ಗೆ ಮಾತಾಡಿ ಒಂದು ಸ್ವಲ್ಪ ಆ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ ಮೇಲೆ ಒಂದು ಮಾತು ಹೇಳಿದೆ, ಅಜ್ಜವರು ನಿಮ್ಮ ಮ್ಯಾಲೆ ಭಾಳ ಪ್ರೇಮ ಇದ್ರೆ ಅಜ್ಜೋರು ಮೂರ್ತಿ ಬರ್ತದೆ 7ನೇ ತಾರೀಕು. ಆ ಮೂರ್ತಿಗೆ ನೀವು ಏನು ವಾದ್ಯಗಳು ಏನಿರ್ತಾವಲ್ಲ ಅವರು ಬಾರಿಸೋದಿರ್ತಾವ್ರು ಗಂಡು ಬಜ್ಜಿ ಎಲ್ಲ ಇರ್ತಾವೆ. ಅದು ಅವ್ರು ಬೇರೆ ಕಡೆ ಹೋದ್ರಂದ್ರೆ 50,000 ರೂಪಾಯಿ ಹಿಂಗೆ ತೊಗೊಂಡ ಹೋಗ್ತಾರೆ ಅವರು. ಅವ್ರಿಗೆ ಅಂದ ಮಾತು ಹೇಳಿದೆ, ನೀವು ಮೆರವಣಿಗೆಗೆ ನಿಮ್ದ ಮೆರವಣಿಗೆಗೆ ಅದು ವಾದ್ಯ ವೈಭವ ಇರ್ಬೇಕಂತ ತಿಳ್ಕೊಂಡು ಅವ್ರಿಗೆ ಹೇಳಿದಾಗ ಅದರ ಅಲ್ಲಿ ಏನು ನಮ್ಗೆ ₹1 ಕೊಡಬೇಡ್ರಿ ಮಟ್ಟದ ವತಿಯಿಂದ ನಾವು ಸ್ವತಃ ಆ ಬೆಂಡ್ ಬಾಜೆಯಿಂದ ಭಕ್ತಿ ಸೇವೆಯಾಗಿ ನಾವು ಚರ್ಚೆ ತಿಳ್ಕೊಂಡು ನಮ್ಮ ಭಜಂತ್ರಿ ಸಮಾಜದವರು ಒಪ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಕಡ್ಕೊಳದ ಹಿರಿಯರು ಕುಂತ್ಕೊಂಡಾರ. ಅವ್ರಿಗೆ ಏನು ಸೇವಾ ಹೊರಿಸೋದಂತಂದ್ರೆ 7ನೇ ತಾರೀಕಿಗೆ ಬಂದಂಥ ಭಕ್ತಾದಿಗಳಿಗೆ 7ನೇ ತಾರೀಕಿಗೆ ಪ್ರಸಾದದ ವ್ಯವಸ್ಥೆ ಯಾವ ವತಿಯಿಂದ ಅದು ನಮ್ಮ ಕಡ್ಕೊಳದ ವತಿಯಿಂದ ಮಾಡೇ ಮಾಡ್ತಾರೆ ಅಂತಕ್ಕಂಥ ಮಾತು ನಾವು ಹೇಳಕ್ಕೆ ಮಾಡಿದ್ರಿ. ಅವ್ರಿಗೆಲ್ಲರಿಗೆ ಹೇಳಿ ಅವ್ರಿಗೆ ನೀವು ಪರವಾಗಿ ಅದು ಆ ಪ್ರಸಾದ ಸೇವೆ ಮಾಡೋಣ. ಮತ್ತು ನಮ್ಮ ಕಂಕನವಾಡಿ ಎಲ್ಲ ಹಿರಿಯರು ಬಂದಾರ. ಕಂಕನವಾಡಿ ಹಿರಿಯರ್ದು ಏನು ಜವಾಬ್ದಾರಿ ಅಂತಂದ್ರೆ ಅವ್ರು ಏನು ಅಜ್ಜರದ ಮೆರವಣಿಗೆ ಏನು ಬರ್ತಾರಲ್ಲ ಸಂಪೂರ್ಣ ಮೆರವಣಿಗೆ ಅಲ್ಲಿಂದ ಇಲ್ಲಿ ಬರುವವರೆಗೂ ಮೆರವಣಿಗೆ ಜವಾಬ್ದಾರಿ ಯಾರ್ದಂತಂದ್ರೆ ಅದು ಕಂಕನವಾಡಿ ಸಂಪತ್ತ. ನಿಮ್ಮ ಊರಾಗ ಇನ್ನೂ ಚಂದ ಬಾರಿಸೋರು ಅದನ್ನು ನಮ್ಮ ಕೌಟಿಯವ್ರು ತಯಾರು ಮಾಡ್ಯಾರ ಒಂದು ಟೀಮ್ ಅದನ್ನು ಮಾಡ್ತೀರಿ ಕರಡಿ ಮಜಲ ಅದನ್ನು ಕರ್ಕೊಂಡು ಬರುವಂಥ ವ್ಯವಸ್ಥೆ ಭಾಳ ಏನು ಯಾರಿಗೂ ಭಕ್ತರಿಗೆ ಭಾಳ ಅನ್ನಕ್ಕೆ ಹೋಗ್ಬಾರ್ದು. ಒಂದೊಬ್ಬರಿಗೆ ವಹಿಸ್ಬಿಟ್ರೆ ಈ ಕಾರ್ಯಕ್ರಮ ಮುಕ್ತಾಯ. ಅವ್ರಂತರೂ ಪ್ರವಚನಗಾರ ಬರ್ತಾರೆ, ಅವ್ರು ₹1 ತೊಗೊಳಂಗಿಲ್ಲ, ಉಚಿತವಾಗಿ ಪ್ರವಚನ ಮಾಡ್ತಾರೆ. ಅವ್ರು ಸಂಗೀತಗಾರ ಕರ್ಕೊಂಡು ಬರ್ತಾರೆ, ಅದಕ್ಕೆ ಒಂದು ಸ್ವಲ್ಪ ವ್ಯವಸ್ಥೆ ಇರ್ತದೆ. ಅದನ್ನು ಬಿಟ್ಟರೆ ಮತ್ತೇನೇನು ವ್ಯವಸ್ಥೆ